ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಏನಪ್ಪಾ ಅಂತಂದ್ರೆ, ನಮಗೆ ಹೊಟ್ಟೆ ಹಸಿದಾಗ ಸಾಮಾನ್ಯವಾಗಿ ನಾವು ಮಧ್ಯಾಹ್ನದ ಹೊತ್ತಾಗಿರ್ಬೋದು, ಊಟ ಆದಮೇಲೆ ಒಂದೆರಡು ಬಾಳೆಹಣ್ಣು ತಿನ್ನುವಂತಹ ಅಭ್ಯಾಸ ಸಾಕಷ್ಟು ಮಂದಿಗಿರುತ್ತೆ. ಆದ್ರೆ ಈ ಬಾಳೆಹಣ್ಣನ್ನ ನಿಜವಾಗಿಯೂ ಯಾವ ಟೈಮ್ನಲ್ಲಿ ತಿಂದ್ರೆ ಒಳ್ಳೇದು? ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಅಡಗಿವೆ. ಹಾಗೆಯೇ ಬಾಳೆಹಣ್ಣು ತಿನ್ನೋದ್ರಿಂದ ದೇಹಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಹಾಗಿದ್ರೆ ಬಾಳೆಹಣ್ಣನ್ನ ಯಾವ ಟೈಮ್ನಲ್ಲಿ ತಿನ್ಬೇಕು, ಯಾವಾಗ ತಿಂದ್ರೆ ಹೆಚ್ಚು ದೇಹಕ್ಕೆ ಒಳ್ಳೆಯದು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಈ ಹಣ್ಣಿನಲ್ಲಿ ವಿಟಮಿನ್ B6, ಪೊಟ್ಯಾಷಿಯಂ ಹಾಗೆಯೇ ಸಾಕಷ್ಟು ಪೋಷಕಾಂಶಗಳು, ಫೈಬರ್ನಂತಹ ಅಂಶಗಳು ಹೆಚ್ಚಾಗಿರೋದ್ರಿಂದ ಇದು ಜೀರ್ಣಕ್ರಿಯೆಗೂ ಒಳ್ಳೆಯದು, ಹಾಗೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಹಾಗಾಗಿ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಎರಡು ಪ್ರಯೋಜನಗಳು ಬಾಳೆಹಣ್ಣು ತಿನ್ನೋದ್ರಿಂದ ಪ್ರಮುಖವಾಗಿ ನಿಮ್ಮ ಸ್ನಾಯುಗಳಿಗೆ ಉತ್ತಮವಾದ ಬಲವನ್ನ ಕೊಡುತ್ತೆ, ಹಾಗೇನೆ ನಿಮ್ಮ ಜೀರ್ಣಕ್ರಿಯೆ ಕೂಡ ಸಲೀನಗೊಳ್ಳಿಕ್ಕಿದೆ. ಪ್ರಮುಖವಾಗಿ ಬಾಳೆಹಣ್ಣನ್ನ ನಿದ್ರಿಸೋಕು ಮುಂಚೆ, ಅಂದ್ರೆ ನೀವೇನು ಮಲಗೋಕಿನ್ನೇನು ಅರ್ಧ ಗಂಟೆ ಮುಂಚೆ ಅಥವಾ 10-15 ನಿಮಿಷ ಮುಂಚೆ ತಿನ್ನೋದ್ರಿಂದ ದೇಹಕ್ಕೆ ಸಾಕಷ್ಟು ಲಾಭಗಳಿವೆ. ಸೊ ಹಾಗಿದ್ರೆ ಏನು ಆ ಲಾಭ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನಮ್ಮ ಸ್ನಾಯುಗಳು ವಿಶ್ರಾಂತಿ ತೆಗೆದುಕೊಳ್ಳಲು, ಹಾಗೇನೆ ನಮ್ಮ ದೇಹದಲ್ಲಿರುವಂತಹ ಸಕ್ಕರೆ ಅಂಶವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು, ಹಾಗೇನೆ ಉಂಟಾಗುವ ಅಡೆತಡೆ, ರಕ್ತದಲ್ಲಿ ಸಕ್ಕರೆ ಮಟ್ಟದಲ್ಲಿ ಏರುಪೇರಾಗೋದ್ರಿಂದ ರಕ್ತದಲ್ಲಿ ಉಂಟಾಗುವ ಅಡೆತಡೆಗಳನ್ನು ನಿಯಂತ್ರಿಸಲು, ಹಸಿವನ್ನ ನಿಯಂತ್ರಿಸಲು, ಹಾಗೇನೆ ಜೀರ್ಣಕ್ರಿಯೆಯನ್ನ ಒಂದು ಉತ್ತಮವಾಗಿ ಇಟ್ಟುಕೊಳ್ಳಲು ಈ ಬಾಳೆಹಣ್ಣು ಸೇವಿಸೋದ್ರಿಂದ ತುಂಬಾನೇ ಉಪಯೋಗ ಆಗಲಿಕ್ಕಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಎದೆ ಉರಿಯಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯೋದಕ್ಕೂ ಕೂಡ ನೀವು ಬಾಳೆಹಣ್ಣನ್ನ ಸೇವಿಸೋದ್ರಿಂದ ಇದರಿಂದ ತುಂಬಾನೇ ನಿಮ್ಮ ದೇಹಕ್ಕೆ ಆರೋಗ್ಯ ವೃದ್ಧಿಯಾಗಲಿದೆ. ಹಾಗಾಗಿ ನೀವು ಮಲಗೋದಕ್ಕೂ ಮುನ್ನ ಬಾಳೆಹಣ್ಣನ್ನ ಸೇವಿಸೋದು ತುಂಬಾನೇ ಉತ್ತಮ. ಮಧ್ಯಾಹ್ನ ಬೆಳಗ್ಗೆ ಟೈಮಿನಲ್ಲಿ ಹೊಟ್ಟೆ ಹಸಿತು ಅಂತ ತಿನ್ನೋದಕ್ಕಿಂತಲೂ ಕೂಡ ಮಲಗುವ ಮುನ್ನ ಬಾಳೆಹಣ್ಣನ್ನ ಸೇವಿಸೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಉತ್ತಮಗೊಳ್ಳಿಕ್ಕಿದೆ, ನಿಮ್ಮ ಸ್ನಾಯುಗಳು ಬಲಗೊಳ್ಳುತ್ತವೆ, ಹಾಗೇನೆ ನಿಮ್ಮ ಸಕ್ಕರೆ ಮಟ್ಟ, ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣಗೊಳಿಸೋದಕ್ಕೂ ಕೂಡ ಬಾಳೆಹಣ್ಣು ತುಂಬಾನೇ ಉತ್ತಮ. ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.